ಓಡಾಡಿ ನೋಡ್ತಾ ಇದ್ದೀರಾ. ಆ ಮಗುವಿನ ಒಂದು ಜೀವ ಉಳಿಸುವ ಸಲುವಾಗಿ ರಾತ್ರಿ ಹಗಲೆನ್ನದೆ ಕೇವಲ ನಿದ್ರೆ ಬಿಟ್ಟು ಮಾತ್ರವಲ್ಲದೆ ಸ್ವಂತ ದುಡಿತಿರುವಂತಹ ಗಾಡಿಯನ್ನು ಮಾರಿ, ಅದೇ ರೀತಿ ಮನೆಯನ್ನು ಮಾರಿ, ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ಹೇಳಿದ್ರೆ ಕಳೆದ 1 ವರ್ಷದಿಂದ ಎಲ್ಲವನ್ನು ಕಳೆದುಕೊಂಡು ಈಗ ಒಂದು ಬಾಡಿಗೆ ಮನೆಯಲ್ಲಿ ತಮ್ಮ ಜೀವನ ಸಾಗಿಸುವಂತ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನತೆ ಇದುವರೆಗೆ ಕೇಳಿ ಬಂದವರನ್ನು, ಕೈ ಚಾಚಿ ಬಂದವರನ್ನು ಇದುವರೆಗೆ ಎಂಬ ಅತಿ ದೊಡ್ಡ ಭರವಸೆ ಮೇಲೆ ನಾವು 450 ಕಿಲೋಮೀಟರ್ ದಾಟಿ ಇವತ್ತು ಧಾರವಾಡಕ್ಕೆ ಬಂದು ಈ ಮಗುವಿನ ಒಂದು ಚಿಕಿತ್ಸೆಗಾಗಿ ಸಹಾಯವನ್ನು ಯಾಚಿಸುತ್ತೇವೆ.